ತೆಗೆದು ನೋಡಿದ್ರೆ ಅವ್ರು ಇರ್ತಾರೆ ಅಲ್ಲಿ. ಸೊ ನಿಮ್ಮ 25ನೇ ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಸರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾನು ಮಾತಾಡಬಾರ್ದು, ಯಾಕಂದ್ರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಹಾದೇವ ಸಿನಿಮಾ ಡೈರೆಕ್ಟರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು, ಪದ್ಮಮ್ಮ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ VT-ನ ಇಷ್ಟು ನಾವು ಯಾವ ಒಂದು ವೇದಿಕೆ ಮೇಲೆ ಹೇಳ್ತಿರ್ಲಿಲ್ಲ. ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸು ಆಕಾಶ್ ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗ್ಲಿ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳಪ್ಪ. ಯಾಕಂದ್ರೆ ಎಷ್ಟೊಂದ್ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ 3 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ, ಇವತ್ತು ಏನೇ ನೋಡಿದ್ರು ಅವರಿಂದನೇ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗಲೂ ಹೇಳ್ತಿರ್ತೀನಿ, ಪಾಪ ಅವನು ಆ ಹುಡುಗ ಏನು ಬರ್ಬೇಕು ಏನು ಎಲ್ಲ ಅವನು ಭಾಳಷ್ಟು ಕಷ್ಟಪಟ್ಟಿದ್ದಾನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ, ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆ್ಯಂಡ್ ಚೈತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರಲ್ಲಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಸರ್, ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತೀರ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು PR ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ, ಇನ್ನೂ ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಬಹಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳಬಹುದು. ನಮ್ಮಲ್ಲಿ ಆಕ್ಚುಲಿ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ. ಬಟ್ ಒಡಚನೆ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರು, ಒಂದು ಶಾರ್ಟ್ಸ್ ಅಲ್ಲಾಗ್ಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚನೆ ಇರೋದು ಒಂದು ಏನು ಮ್ಯೂಸಿಕ್ ನೋಡಿದ್ರಿ. ಸೊ ಪ್ಲೇ ಮಾಡಿ ಒಂದು ನಿಮಿಷ. ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗ್ಲಿ, ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆಕ್ಚುಲಿ ಶ್ರೇಯಸ್ ಅವರಾಗ್ಲಿ, ಚೈತನ್ಯ ಸರ್ ಅವರಾಗ್ಲಿ, ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದ್ರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಒಂದು ಕಲ್ಟ್ ಸಿನಿಮಾ ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು. ಬಟ್ ಚೈತನ್ಯ ಅವರಾಗಲಿ ಆ್ಯಂಡ್ ಶ್ರೇಯಸ್ ಅವರಾಗಲಿ ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಕ್ಕೆ ಏನಕ್ಕೆ ಅಂದ್ರೆ, ಒಬ್ರು ಮಹಾನ್ ಕಲಾವಿದರು, ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಕೊಂಡ್ಬರಕ್ ಆಗ್ತಿರ್ಲಿಲ್ಲ. ಬಹಳಷ್ಟು ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡ್ಬಂದಾಗ ನಮ್ಗೆ ಖುಷಿ ಆಗಿದೆ. ಆಕ್ಚುಲಿ ಏನು ಅಂದ್ರೆ, ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡ್ಸಿದ್ವಿ. ಆಗ್ಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು. ಆ್ಯಂಡ್ ಅವ್ರು ತುಂಬಾ ಇಷ್ಟಪಟ್ರು.
ಸ್ಕ್ರಿಪ್ಟ್ ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ ಹೇಳಿ ಅವರು ಭಾಳ ಖುಷಿಪಟ್ಟು ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದಾರೆ, ನನಗೆ ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನ ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗಿದೆ, ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು.